ಮಾಡ್ತಿದ್ದಾರೆ ನಾಳೆ. ಏನು ಅನ್ಸುತ್ತೆ ಸರ್ ಏನೂ ಐಡಿಯಾ ಇಲ್ಲ ಸರ್. ಆ ವಿಚಾರ ಗೊತ್ತಲ್ವಾ ನಿಮಗೆ? ಹಾಂ ಬಂದು ಗೊತ್ತು ನಾಳೆ ಬಂದಿದೆ ಅಂತ. ಅದೇ ವಿಚಾರ ಇಟ್ಕೊಂಡು ಮುಂದೆ ಆಗಬಾರ್ದು ಅಂತೇಳಿ ಬಂದು ಕರೆಕ್ಟ್ ತಪ್ಪ ಸ್ಟೂಡೆಂಟ್ ಆಗಿದ್ರ ಬಗ್ಗೆ ಇಶ್ಯೂ ನಿಮ್ಗೆ ಗೊತ್ತಿದೆ. ಅದೇ ಬಂದಾದರೆ ಅದೇ ನಮ್ಗೆ ಕಷ್ಟ ಆಗುತ್ತೆ. ಕಾಲೇಜ್ಗೆ ಎಕ್ಸಾಮ್ಸ್ ಎಲ್ಲ ಇರುತ್ತಲ್ಲ, ಆ್ಯಕ್ಚುಲಿ ಸ್ಕೂಲ್ಗೆ ಇವಾಗ 10th ಎಕ್ಸಾಮ್ ಬೇರೆ ಇದೆ, ಅವ್ರಿಗೆ ಕಷ್ಟ ಆಗುತ್ತೆ. ನಮಗೂ ಇವಾಗ ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ. ಸೊ ಅದಕ್ಕೆ ಬೇಡ ಅಂತಲೇ ಅನಿಸುತ್ತೆ. ನನ್ನ ಪ್ರಕಾರಕ್ಕೆ ಬೇಡ ಬಂದು. ಹೌದು ಹೌದು, ಯಾಕಂದ್ರೆ ಇವಾಗ ಮೇಯ್ನಾಗಿ 10th ಎಕ್ಸಾಮ್ಸ್ ಇದೆಯಲ್ಲ, ಅದೆಲ್ಲ ಆದಮೇಲೆ ಬೇಕಾದ್ರೆ ಅವ್ರು ಏನಾದ್ರು ಥಿಂಕ್ ಮಾಡ್ಬೋದು. ಇವಾಗ ಅವರಿಗೂ ಕಷ್ಟ ಆಗುತ್ತೆ ಅಲ್ವಾ, ಅವರು ಒಂದು ಶೆಡ್ಯೂಲ್ ಅಂತ ಮಾಡಿರ್ತಾರೆ, ಅವ್ರಿಗೂ ಕಷ್ಟ ಆಗುತ್ತೆ. ಇವಾಗ ನಮಗೂ ಒಂದು ಶೆಡ್ಯೂಲ್ಸ್ ಇರುತ್ತೆ, ಎಕ್ಸಾಮ್ಸ್ ಹತ್ರ ಬರ್ತಿದೆ, ನಮಗೂ ಕಷ್ಟ ಆಗುತ್ತೆ. ಸೊ ಅವ್ರು ಮಾಡಿದ ಟೈಮ್ ಸರಿಯಿಲ್ಲ ಅಂತಲೇ ಹೇಳ್ತಿದ್ದು ನಾನು. ಅದು ಇನ್ನೂ ಕಷ್ಟ ಆಗುತ್ತೆ ನಮಗೆ. ಮೊದಲೇ ಬಸ್ಸಸ್ ಸಿಗಲ್ಲ, ನಾರ್ಮಲ್ ಡೇಸಲ್ಲೇ ಬಸ್ ಸಿಗಲ್ಲ, ಇನ್ನು ಬಂದ್ ಮಾಡ್ರೆ ಇನ್ನೂ ಕಷ್ಟ ಆಗುತ್ತೆ ನಮಗೆ, ಕ್ಲಾಸಸ್ಗೆಲ್ಲ. ಸೊ ಬೇಡ ಅಂತಲೇ ನನ್ನ ಒಪಿನಿಯನ್ ಕೊಡೋದು. ಪ್ರಕಾರ ಅದು ಜನಂಗೆ ಲಾಸ್ ಆಗುತ್ತೆ. ಮೇ ಬಿ ಸ್ಟೂಡೆಂಟ್ಸ್ಗೆ ಕಾಲೇಜ್ಗೆ ತೊಂದರೆ ಆಗುತ್ತೆ. ಅವರು ಸ್ಟಡಿ ಮಾಡಬೇಕಾಗುತ್ತೆ ಕಾಲೇಜಿಗೆ ಬಂದು. ಮತ್ತು ಗೌರ್ಮೆಂಟ್ಗೆ ಸ್ವಲ್ಪ ಎಕನಾಮಿ ಲಾಸ್ ಆಗುತ್ತೆ. ಮತ್ತು ಇದು ಸ್ವಲ್ಪ ಡಿಸಿಷನ್ಸು ಅನುಕೂಲತೆ ಇದೆ, ಅನಾನುಕೂಲತೆ ಇದೆ. ಸಂಘಟನೆಗಳಿಗೆ ಏನೇ ಸಲಹೆ ಕೊಡ್ತೀರಾ, ನೀವೇನು ಒತ್ತಾಯ ಮಾಡ್ತೀರಾ ಬಂದನ್ನು ವಿಚಾರ ಇಟ್ಟು? ಬಂದಲ್ಲಿ ಇದು ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿದೆ, ತುಂಬ ಪೊಲ್ಯೂಷನ್ನು. ಸ್ವಲ್ಪ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಜಾಸ್ತಿ ಯೂಸ್ ಮಾಡಬೇಕು. ಅದು ಬಂದು ಇವಾಗ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಒಂದು ವರ್ತ್ ಇರಲೇ ಇರುತ್ತೆ. ಸುಮ್ಮನೆ ಯಾರೂ ಬಂದ್ ಮಾಡಲ್ಲ. ಅದರಿಂದ ಏನಾದರೂ ನಮಗೆ ಪ್ರಾಫಿಟ್ ಇದ್ದರೆ ಒಳ್ಳೆಯದೇ. ಸೊ ಫೈಟಿಂಗಿಂದ ಸ್ವಲ್ಪ ರಿಲೀಫ್ ಆಗಲಿ ಅಂತ ಆ್ಯಸ್ ಪರ್ ಬಾಟಮ್ ಆಫ್ ಸ್ಟೂಡೆಂಟ್ಸ್ ವಿ ವಿಲ್ ಆಲ್ಸೋ ವಿಶ್ ಇಟ್. ಗಡಿ ವಿಚಾರದಲ್ಲಿ ಆಗ್ಲಿಂದಲೂ ಬೆಳಗಾವಿ ಮಹಾರಾಷ್ಟ್ರದಲ್ಲಿ ತುಂಬಾನೇ ಅನ್ಯಾಯ ಆಗ್ತದೆ ಕನ್ನಡಿಗರಿಗೆ. ಹೌದು, ಬಳಕೆ ಆಗ್ತದೆ. ಸರ್ಕಾರ ಇದನ್ನು ಗಂಭೀರವಾಗಿ ತಗೊಂತಲ್ಲ, ಅದಕ್ಕೋಸ್ಕರ ಬಂದ್ ಆಗ್ತದೆ. ಏನು ಸರ್ಕಾರ ಆಗ್ರಹ ಮಾಡ್ತೀರಾ? ಸರ್ಕಾರ ಏನು ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಇದು ಸರ್ಕಾರ ಗಂಟ ಹೋಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಸರ್ಕಾರ ಒಳ್ಳೇದೇ ಮಾಡ್ತಾರೆ. ನಮ್ಮ ಕರ್ನಾಟಕ ಯಾವಾಗಲೂ ಚೆನ್ನಾಗಿರ್ಬೇಕಂತಾನೆ. ನಮ್ಮ ಕರ್ನಾಟಕಕ್ಕೆ ಒಳ್ಳೇದೇ ಆಗಲಿ, ಏನೇ ಬಂದಿಲ್ಲ. ದಟ್ಸ್ ಆಲ್. ಏನು ಹೋರಾಟಗಾರ ತಾವೇನು ಆಗ್ರಹ ಮಾಡ್ತೀರಾ? ಹೋರಾಟಗಾರರಿಗೆ ನನ್ನ ಪರ ಸಂಘಟನೆಗಳಿಗೆ ನೀವೇನು ಒತ್ತಾಯ ಮಾಡ್ತೀರಾ, ಆಗ್ರಹ ಮಾಡ್ತೀರಾ? ನಾನೇನು ಮಾಡ್ತೀನಿ ಅಂದರೆ ಹೋರಾಟ ಮಾಡಿ ನಮ್ಮ ಕರ್ನಾಟಕಗೆ ಒಳ್ಳೇದೇ ಆಗಲಿ ಅಂತ ಮಾಡ್ತೀನಿ. ಏನಿಲ್ಲ, ರಜಾ ಇದ್ರೆ ಅಷ್ಟೇ, ಮನೇಲಿ ನಿದ್ದೆ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ. ಹೆಂಗಿದ್ರು ಹಂಗೆ ಅಷ್ಟೇ. ಬರಲೇಬೇಕು ಅಂದರೆ ಕಾಲೇಜಲ್ಲಿ ಬರಬೇಕಂದ್ರೆ ಬರ್ಬೋದು. ಬಸ್ಸಸ್ ಎಲ್ಲ ಇರಲ್ಲ ಅಂತ ಹೇಳ್ತಿದ್ದಾರೆ. ನಡ್ಕೊಂಡು ಬರ್ತೀವಿ. ಹಾಂ, ಮತ್ತೆ ಬಂದು ಏನು ಮತ್ತೆ ಏನು ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಂ, ಹೇಳ್ತಿದ್ರೆ ಇದು ಎಲ್ಲೋ ಪೊಲೀಸರು ಹಾಕ್ತಾರೆ, ಇದು ಅರೆಸ್ಟ್ ಮಾಡ್ತಾರೆ. ಎಲ್ಲಂದ್ರೆ ಓಡಾಡಿದ್ರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಏನು ಹೇಳ್ತೀರಿ ಬಂದ್? ಸೊ ಆ್ಯಕ್ಚುಲಿ ನಮ್ಮ ಬೆಳಗಾವಿ ನಮಗೆ ಸಿಗಬೇಕು, ಬಟ್ ಇವರು ಬಂದ್ ಮಾಡ್ತಿರೋದು ಎಲ್ಲೋ ಅರ್ಧ ಸ್ಟೂಡೆಂಟ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲೋ ಬೀದಿ ಬದಿ ವ್ಯಾಪಾರಿಗಳಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಸೊ ಅಷ್ಟೊಂದು ಜನ ಪಬ್ಲಿಕ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ಇವಾಗ ಎಷ್ಟೊಂದು ಜನ ದೂರ ಹೋಗೋರು ಇರ್ತಾರೆ, ಅವ್ರಿಗೂ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನಾವು ಕನ್ನಡಿಗರಾಗಿ ಬೆಳಗಾವಿ ಬೇಕು, ಬಟ್ ಇವ್ರು ಏನು ಪ್ರತಿಭಟನೆ ಮಾಡ್ತಿದ್ದಾರಲ್ಲ ಅದು ಸರಿಯಾಗಿ ಮಾಡಬೇಕಷ್ಟೆ. ಲೋಕಲ್ ಪೀಪಲ್ಗೆ ಏನು ಪ್ರಾಬ್ಲಮ್ಸ್ ಆಗಬಾರ್ದು. ಸೊ ಎಲ್ಲರಿಗೂ ಲೈಕ್ ಒಳ್ಳೇದಾಗಬೇಕು ಅಷ್ಟೆ. ಅಂದರೆ ಅವರು ಆ ಸೈಡ್ ಇದ್ದರೆ ಅವ್ರು ಮಾಡ್ಕೊಳ್ಳಿ, ಬಟ್ ಅಂದರೆ ನಾವು ಮಾಡಬೇಕಾದ್ರೆ ಕರ್ನಾಟಕದ ತಾನೇ. ಬಟ್ ಅಂದರೆ ನಮಗೂ ಇಲ್ಲಿ ಈ ಕಡೆ ತೊಂದರೆ ಆಗಬಾರ್ದು, ಬಟ್ ತೊಂದರೆ ಆಗ್ದಂಗೆ ಮಾಡ್ಕೊಳ್ಳಿ. ಬಸ್ಸಸ್ ಕೂಡ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದೆ, ನಮಗೂ ಸರಿಯಾಗಿ ಏನು ಗೊತ್ತಿರಲ್ಲ, ಕ್ಲಾಸಸ್ ಏನು ಹೇಳಿಲ್ಲ. ಅಂದರೆ ಇರುತ್ತೆ, ಇಲ್ಲ ಅಂತ ಇಲ್ಲ ಅಂತ ಹೇಳಿದ್ದಾರೆ. ಏನು ಪರವಾಗಿಲ್ಲ. ಬಸ್ಸಸ್ ಇಲ್ಲ, ಆಟೋ ಇರಲ್ಲ ಅಂತಂದ್ರೆ ಏನು ಮಾಡ್ತಿದ್ದಾರೆ? ಅದೇ ಟ್ರಾನ್ಸ್ಪೋರ್ಟೇಷನ್ ಅದು ಕಷ್ಟ ಆಗುತ್ತೆ. ನಾವು 40 ಕಿಲೋಮೀಟರ್ಸಿಂದ ಬರ್ತೀವಿ ಕಾಲೇಜಸ್ಗೆ. ನಮ್ಮದು ಅರ್ಥ ಮಾಡ್ಕೊಬೇಕು, ಬಟ್ ಹಂಗೆ ಅವ್ರದ್ದು ಅರ್ಥ ಮಾಡ್ಕೊಳ್ಬೇಕಲ್ವಾ. ಕನ್ನಡಿಗರಾಗಿ ಬೆಳಗಾವಿ ಅನ್ನೋ ವಿಚಾರ ಬಂದಾಗ, ಗಡಿ ವಿಚಾರ ಬಂದಾಗ ನೀವೇನು ಹೇಳ್ತೀರಾ? ನಮಗೆ ಬರಬೇಕು. ಅದು ಸರ್ಕಾರ ಅದನ್ನು ಗಂಭೀರವಾಗಿ ತಗೊಂತಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಹೋರಾಟಗಳಾಗ್ತಾರೆ ಅಂತ. ಒಂದು ವಿಚಾರಕ್ಕೆ ತಗೊಳೋದಾದರೆ ಬಂದಿಂದ ತುಂಬ ಅಂದರೆ ತುಂಬ ಲಾಸ್ ಆಗುತ್ತೆ. ಯಾಕೆ ಅಂದರೆ ಯಾವಾಗ ಬಂದಾಗತ್ತೋ ಆವಾಗ ರೆವೆನ್ಯೂ ಡಿಫಿಸಿಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ಗೆ ತುಂಬ ಲಾಸ್ ಆಗುತ್ತೆ, ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ತುಂಬ ಲಾಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್ನು.